ಎಲ್ಲರಿಗೂ ಆದಾಬ್. ಇಂದಿನ ವಿಷಯ ಹುಬ್ಬೇರಿಸಬೇಡಿ. ಮೊನ್ನೆ ನಾನು ಅಂದರೆ ಶ್ರೀಮತಿ ಬಾನು ಬೇಗಂ ತ್ರಿಭಾಷಾ ಸಾಹಿತಿ ಬಾನು ಆಶ್ರಯ ಯೂಟ್ಯೂಬ್ ಚಾನಲ್ ವತಿಯಿಂದ ನಮ್ಮ ನೆಚ್ಚಿನ ನಗರ ರಾಯಚೂರು ನಗರದಿಂದ ಮಾನ್ಯರೇ, ಸದಾವಕಾಶ ಸಿಕ್ಕಾಗ ಮಾತ್ರ ಅದರ ಪ್ರಯೋಜನ ಪಡೆದುಕೊಳ್ಳಿ. ಮೂಳೆ ಟೊಳ್ಳು ಆದಾಗ ಮರಳಿ ಬರಲಿಕ್ಕೆ ಸಾಧ್ಯವಿಲ್ಲ. ಯೌವನ ಹುರುಪು ಇರುವಾಗಲೇ, ಅಧಿಕಾರ ಆಯುಷ್ಯ ಇರುವಾಗಲೇ ನಮಗೆ ಸಹಕರಿಸಿರಿ. ಯೌವನ ಹುರುಪು ಅಧಿಕಾರ ಆಯುಷ್ಯ ಇವೆಲ್ಲವೂ ಅಮೂಲ್ಯ. ಇದರ ಸರಿಯಾದ ಸದುಪಯೋಗ ಮಾಡಿಕೊಳ್ಳಿ. ನಿರ್ಮಲವಾಗ ಬಯಸುವುದಾದರೆ ನೇರ ಮಾರ್ಗಕ್ಕೆ ಬನ್ನಿ. ಭಕ್ತಿ ಭಯವುಳ್ಳವರಿಗೆ ಇದರಲ್ಲಿ ಪಾಠವಿದೆ. ಕೇವಲ ಇಹಲೋಕಕ್ಕೆ ಮಾತ್ರ ಪ್ರಾಶಸ್ತ್ಯ ಕೊಡದೆ ಸಮಾಜ ಉಪಯುಕ್ತ ಕೆಲಸಗಳಿಗೂ ಖರ್ಚು ಮಾಡಿ. ಸಕಲ ಸಜ್ಜನರು ಈ ಜೆಜೆಬಿಗೆ ಅರ್ಥ ಮಾಡಿಕೊಂಡಿದ್ದಾರೆ ಅಂದ ಮೇಲೆ ತಾವು ಇದನ್ನು ಅರ್ಥ ಮಾಡಿಕೊಳ್ಳುವುದು ಮಹಾ ಸೌಭಾಗ್ಯ. ಕಾರಣ ಇದಕ್ಕೆ ಕೋಆಪರೇಟ್ ಮಾಡಿ. ಇದು ಅನುಗ್ರಹ ತುಂಬಿದ ಉದ್ಯಾನವನ. ನ್ಯಾಯೋಚಿತವಾದ ರೀತಿಯಲ್ಲಿ ಆಲೋಚಿಸಿ ಸ್ವರ್ಗೋದ್ಯಾನದ ಶುಭವಾರ್ತೆ ಜೆಜೆಬಿ. ಮನಮಾಲಿನ್ಯ ಹವ್ಯಾಸಗಳಿಂದ ಧಕ್ಕಿಸುವ ಈ ವಿಶೇಷ ಜೆಜೆಬಿ. ಈ ಬಗ್ಗೆ ಸಂಶಯಕ್ಕೆ ತುತ್ತಾಗಬೇಡಿ. ಪ್ರತಿಯೊಬ್ಬರೂ ತನ್ನ ಕರ್ಮಗಳ ಪೈಕಿ ಸೃಷ್ಟಿಕರ್ತನ ಹತ್ತಿರ ಒತ್ತೆಯಾಳಾಗಿರುವನು. ನಾವೆಲ್ಲರೂ ಒತ್ತೆಯಾಳಾಗಿರುತ್ತೇವೆ. ನಾವೆಲ್ಲರೂ ಒತ್ತೆಯಾಳು ಆಗಿದ್ದೇವೆ, ಪುನಃ ಹೋಗುವವರಿದ್ದೇವೆ. ಕಾರಣ ತನ್ನ ಕರ್ಮಗಳ ಪೈಕಿ ಒತ್ತೆಯಾಳಾಗಿರುವವನು. ಅದಕ್ಕಾಗಿಯೇ ಹುಬ್ಬೇರಿಸಬೇಡಿ, ಮುಖ ತಿರುಗಿಸಿಕೊಳ್ಳಬೇಡಿ. ಸತ್ಯದ ಮುಂದೆ ಬೆಚ್ಚಿ ಬೀಳದಿರಿ. ಕಾರಣ ಮಾತೆಯ ಹಾಗೂ ಭಾರತ ಮಾತೆಯ ಬಗ್ಗೆ ಕಳಕಳಿ ವ್ಯಕ್ತಪಡಿಸಿ ತಮ್ಮ ಬಗ್ಗೆ ಅಭಿಮಾನ ತೋರಿಸಿದ ಈ ಜೆಜೆಬಿಗೆ ತಾವು ಸಹಕರಿಸಿರಿ ಹಾಗೂ ತಮಗೆ ಸಂಬಂಧಪಟ್ಟ ಆಫೀಸುಗಳಿಗೂ ಆದೇಶಿಸಿರಿ. ಲಿಖಿತ ರೂಪದಲ್ಲಿ ಆದೇಶಿಸಿದರೆ ಮತ್ತಿಷ್ಟೋ ಪುಣ್ಯ. ಕಾರಣ ಸಂದೇಹ ಪಡದೆ ಈ ಹಿತ ಕಾರ್ಯಕ್ಕೆ ಸಹಕರಿಸಬೇಕಾಗಿ ಈ ಮೂಲಕ ಬೇಡಿಕೊಳ್ಳುತ್ತೇನೆ. ಧನ್ಯವಾದಗಳು.